ಹಾಯ್ ಎವ್ರಿವನ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನನ್ನ ಮತ್ತೊಂದು ದಿನದ ವ್ಲಾಗ್ಗೆ ಎಲ್ಲರಿಗೂ ಸಹ ಸ್ವಾಗತ. ಆಲ್ರೆಡಿ ತಮ್ನೇಲನ್ನು ನೋಡಿ ನೀವು ತಿಳ್ಕೊಂಡಿರ್ಬೋದು ನಾನು ಯಾವ ದಿನದ ವ್ಲಾಗನ್ನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಅಮಾವಾಸ್ಯೆ ಹಿಂದಿನ ದಿನ ನಾನು ಯಾವ ರೀತಿ ಎಲ್ಲ ಕ್ಲೀನಿಂಗನ್ನು ಮಾಡ್ಕೊಳ್ತೀನಿ ಮನೇಲಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಜೀರಾ ರೈಸ್ ಮತ್ತು ದಾಲ್ ತಡ್ಕವನ್ನು ಮಾಡ್ಕೊಂಡಿದ್ದೆ. ಇದೊಂದು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹಾಗೆಯೇ ಬೇಗನೂ ಸಹ ರೆಡಿ ಆಗಿಬಿಡುತ್ತೆ. ಸೊ ಅದನ್ನು ಸಹ ಇಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನಾನು ವೀಕ್ಲಿ ಒಂದು 3 ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡೋದ್ರಿಂದ ಎಲ್ಲ ವೀಡಿಯೋಸ್ನ ಒಟ್ಟೊಟ್ಟಿಗೆ ಅದೇ ದಿನವೇ ನಾನು ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಒಂದು ವೀಕ್ ಆಯಿತು, ಲಾಸ್ಟ್ ವೀಕೇ ಅಮಾವಾಸ್ಯೆ ಆಗಿರ್ತಕ್ಕಂಥದ್ದು. ಆದರೆ ನಾನು ಇವಾಗ ನಿಮ್ಮ ಜೊತೆ ನಾನು ಈ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ. ಯಾಕಂದರೆ ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರ್ತ್ಕೊಳ್ತೀರಾ ಅಂತ ನಾನು ಇವಾಗಲೇ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ನಾನು ಸೋಫಾ ಕವರ್ಸು ಮತ್ತು ವಿಂಡೋ ಕವರ್ಸು 1 ಮಂತ್ ತೆಗಿತೀನಿ, 1 ಮಂತ್ ತೆಗಿಯಲ್ಲ. ಬಟ್ ಸೋಫಾ ಕವರ್ಸು ಮತ್ತು ಬೆಡ್ ಸ್ಪ್ರೆಡ್ಸು, ಪಿಲ್ಲೋಸು ಇದೆಲ್ಲನೂ ಸಹ ನಾನು ಆವಾಗಲೇ ಮಂತ್ಲಿ ಅಥವಾ 15 ಡೇಸ್ 1 ಟೈಮ್ ಆದ್ರೂ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲ ಅಂತೇಳಿದ್ರೆ ಇವಾಗ ಚಳಿಗಾಲ ಬೇರೆ ಅಲ್ವಾ, ಜಾಸ್ತಿ ಏನಾಗ್ತಾ ಇರುತ್ತೆ, ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ. ಯಾಕಂದರೆ ಸ್ವಲ್ಪ ಬಿಸಿಲೆಲ್ಲ ಚೆನ್ನಾಗಿ ಬೀಳ್ತಾ ಇದೆ ಅಂತ ಅನ್ಸಿದ್ರೆ, ಬೇಸಿಗೆ ಕಾಲ ಇದ್ದರೆ ಅಷ್ಟೊಂದೆಲ್ಲ ಇನ್ಫೆಕ್ಷನ್ಸ್ ಆಗೋದಿಲ್ಲ. ಬಟ್ ಚಳಿಗಾಲದಲ್ಲಿ ಜಾಸ್ತಿ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತಲ್ವ. ಹಾಗಾಗಿ ಏನು ಮಾಡ್ತಕ್ಕಂಥದ್ದು, ಈ ಮಳೆಯಲ್ಲೆಲ್ಲ ಇರೋದ್ರಿಂದ ಜಾಸ್ತಿ ಮನೆಗೆ ಬಿಸಿಲೆಲ್ಲ ಬರೋದಿಲ್ಲ. ಹಾಗಾಗಿ ಏನು ಮಾಡ್ತೀನಿ, ಅವಾಗ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ನಾನ ಮುಗಿಸ್ಕೊಂಡ ತಕ್ಷಣನೇ ಬೆಳಗ್ಗೆ ಮೊದಲು ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಕೊಂಡು, ಅದೆಲ್ಲ ದೇವ್ರ ಪಾತ್ರೆ ಸಾಮಾನೆಲ್ಲ ಬೇಕಂತ ಹೇಳಿದ್ರೆ ಆಮೇಲೆ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಫಸ್ಟ್ ಅದನ್ನು ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತೇಳಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಮತ್ತು ಸೋಫಾ ಕವರ್ಸ್ ಎಲ್ಲ ಮೊದಲೇ ತೆಗೆದುಬಿಟ್ಟು ಅದನ್ನು ಸಹ ವಿಂಡೋಸು ಮತ್ತು ಸೋಫಾ ಹಿಂದೆ ಎಲ್ಲ ಗಲೀಜಿರುತ್ತಲ್ವ ಅದನ್ನು ಸಹ ಕ್ಲೀನ್ ಮಾಡಿಕೊಂಡಿದ್ದೆ. ಇವಾಗ ಮೊದಲಿಗೆ ಟಿಫನ್ ಮಾಡಿ ಕೊಟ್ಬಿಡೋಣ ಅಂಥೇಳಿ ನಾನು 1 ಗ್ಲಾಸಷ್ಟು ಮಸೂರ್ ದಾಲು ಮತ್ತು 1 ಗ್ಲಾಸಷ್ಟು ತೊಗರಿಬೇಳೆ ಎರಡನ್ನೂ ಸಹ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಮತ್ತೆ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು ½ ಅನ್ ಅವರ್ ಆದರೂ ನೆನೆಸಿಟ್ಕೊಳ್ತೀನಿ. ಯಾರಿಗಾದರೂ ಕಾಳುಗಳು ತಿಂದರೆ ತುಂಬ ಬ್ಲೋಟಿಂಗ್ ಅಂತೆಲ್ಲ ಅನಿಸುತ್ತಲ್ವ, ಅವರು ಯಾವುದೇ ಕಾಳುಗಳನ್ನಾದರೂ ಅಷ್ಟೇ ನೆನೆಸಿಟ್ಬಿಟ್ಟೇ ತಿನ್ನಿ. ಇಲ್ಲ ಅಂತ ಹೇಳಿದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ. ಒಂದು ½ ಅನ್ ಅವರ್ ನೆನೆಸಿಟ್ಟಿದ್ದಾಯಿತು. ಇವಾಗ ಅದನ್ನು ಸಹ ಬೇಯೋದಿಕ್ಕೆ ಅಂತ ಇಟ್ಟೆ. ಮತ್ತು ಜೀರಾ ರೈಸ್ ಮಾಡೋದಕ್ಕೆ ಮೊದಲೇ 1 ಗ್ಲಾಸ್ ಇಲ್ಲಿ ಅಕ್ಕಿನ ನೆನೆಸಿಟ್ಕೊಳ್ತಾ ಇದ್ದೀನಿ. ನಾನು ಇವಾಗಲೇ ಶುರು ಮಾಡ್ತೀನಿ. ಆವಾಗಲೇ ಅಕ್ಕಿಯನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ನೆನೆಸಿಟ್ಕೊಂಡು ಆದಮೇಲೆ ನಾನು ಶುರು ಮಾಡ್ತೀನಿ. ಇಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೆನೆಯೋಕ್ಕೆ ಇಟ್ಕೊಂಡಿದ್ದೀನಿ. ತುಂಬ ಒಂದು ಅರ್ಧ ಗಂಟೆ ಎಲ್ಲ ನೆನೆಸ್ತಕ್ಕಂಥದ್ದು ಏನು ಬೇಡ. ಇವಾಗ ಜಸ್ಟ್ ಶುರು ಮಾಡಿದ್ದೀನಲ್ವ, ಅದಕ್ಕೆ ಮೊದಲೇ ನೆನೆಸಿಟ್ಕೊಳ್ತಾ ಇದ್ದೀನಿ ಅಷ್ಟೇನೆ. ಈ ಮೊದಲಿಗೆ ಕುಕ್ಕರನ್ನು ಬಿಸಿ ಆಗೋದಕ್ಕೆ ಇಟ್ಬಿಟ್ಟು ಒಂದು 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕೊಳ್ತಾ ಇದ್ದೀನಿ. ಆಯಿಲ್ ಬೇಕಂದ್ರೂ ಹಾಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ತುಪ್ಪ ಬೆಣ್ಣೆ ಏನು ಬೇಕಾದ್ರೂ ಸೇರಿಸ್ಕೋಬೋದು. ನಾನಿಲ್ಲಿ ಕೊಕೊನಟ್ ಆಯಿಲನ್ನು ತಗೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಸ್ಪೈಸಸ್ಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂಚೂರು ಚಕ್ಕೆ, ಲವಂಗ, ಹಾಗೆಯೇ ಪಲಾವ್ ಎಲೆ, ಹಾಗೆ ಸ್ವಲ್ಪ ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗೆ ಸ್ಟಾರ್ ಹೂವನ್ನು ಸೇರಿಸ್ಕೊಂಡಿದ್ದೀನಿ. ಜೀರಾ ರೈಸ್ ಆಗಿರೋದ್ರಿಂದ ಜೀರಿಗೆನೇ ಜಾಸ್ತಿ ಬೇಕಿರುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಜೀರಿಗೆಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಕಸೂರಿ ಮೇಥಿಯನ್ನು ಸೇರಿಸ್ಕೊಂಡಿದ್ದೀನಿ. ಕಸೂರಿ ಮೇಥಿ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಈ ಒಂದು ಸಂದರ್ಭದಲ್ಲಿ ತಿನ್ನಕ್ಕೆ ಬೇಕಂತ ಹೇಳಿದ್ರೆ ಕಾಬೂಲ್ ಕಡಲೆ ನೆನೆಸಿ, ಯಾವುದೇ ಕಡಲೆಕಾಳು, ಬಟಾಣಿ, ಇಲ್ಲ ಅಂತ ಹೇಳಿದ್ರೆ ಗೋಡಂಬಿ ಏನು ಬೇಕಾದ್ರೂ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಜಸ್ಟ್ ಮೈಲ್ಡಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಮಗೆ ಪ್ರೋಟೀನ್ಗೆ ಬೇಕಂತ ಹೇಳಿದ್ರೆ ಅದೆಲ್ಲ ಸೇರಿಸ್ಕೋಬೋದು. ನಾನು ದಾಲ್ ತಡ್ಕನೇ ಮಾಡ್ಕೊಂಡಿದ್ದೀನಲ್ಲ, ಹಾಗಾಗಿ ಅದನ್ನೆಲ್ಲನೂ ಸೇರಿಸ್ಕೊಂಡಿಲ್ಲ. ಹಾಗೆ ನಾನು ರೆಡಿ ಮಾಡುವಷ್ಟರಲ್ಲಿ ನನ್ನ ಮಗ ನಾನು ಹೇಗೂ ಫ್ರೀಯಾಗಿದ್ದೀನಲ್ಲ, ಬಾಕ್ಸ್ಗೆ ಕಲ್ಲಂಗಡಿ ಕಟ್ ಮಾಡಿ ಹಾಕ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾ ಇದ್ದ. ರೈಸ್ ಎಲ್ಲ ರೆಡಿ ಆಯಿತು. ಇವಾಗ ತಡ್ಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೊಂದು ಜಸ್ಟ್ ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. 1-2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೊಕೊನಟ್ ಆಯಿಲು ಮತ್ತು ಒಂದು ಸ್ವಲ್ಪ ಇದು ನಾರ್ಮಲ್ ಅಡುಗೆಗೆ ಯೂಸ್ ಮಾಡ್ತೀವಲ್ವ ಆ ಒಂದು ಆಯಿಲನ್ನು, ಸನ್ಫ್ಲವರ್ ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ
ನಾನು ಸಾಸಿವೆ ಮತ್ತು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದೆರಡು ಚಟಪಟ ಅಂತ ಸಿಡಿದಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಎಲ್ಲವನ್ನ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊಂಬಣ್ಣ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇದೆಲ್ಲ ಚೆನ್ನಾಗಿ ಒಂಬಣ್ಣ ಬರೋ ತನಕ ಹುರ್ಕೊಂಡಾದ್ಮೇಲೆ ನಾವು ಟೊಮೊಟೊವನ್ನು ಸೇರಿಸ್ಕೋಬೇಕು. ಟೊಮೊಟೊವನ್ನು ಸೇರಿಸಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಅದನ್ನು ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಯಾಕಂದರೆ ಅದು ಸ್ವಲ್ಪ ಮೆತ್ತಗಾಗುವಷ್ಟು ಬೇಯಬೇಕಾಗುತ್ತೆ. ಇವಾಗ ಸ್ಪೈಸಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಅಚ್ಕಾರದ ಪುಡಿ ಮತ್ತು ಧನಿಯಾ ಪೌಡ್ರ್ ಅಷ್ಟೇ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಬೇರೆ ಯಾವುದು ಗರಂ ಮಸಾಲ ಎಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸೇರಿಸ್ಕೋಬೋದು. ನಾನು ಆಲ್ರೆಡಿ ಅದಕ್ಕೆ ಮಸಾಲೆಯನ್ನೆಲ್ಲ ಹಾಕಿದ್ದೀನಲ್ವ, ಚಕ್ಕೆ ಲವಂಗ ಎಲ್ಲವನ್ನು, ಹಂಗಾಗಿ ಸೇರಿಸ್ಕೊಂಡಿಲ್ಲ. ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಹಿಂಗನ್ನು ಸೇರಿಸ್ಬಿಟ್ಟು ಒಂಚೂರೇ ನೀರನ್ನು ಸೇರಿಸ್ಬಿಟ್ಟು ಆ ಮಸಾಲೆಯಲ್ಲಿರ್ತಕ್ಕಂಥ ಹಸಿ ವಾಸನೆ ಎಲ್ಲ ಹೋಗೋ ತನಕ ಕ್ಲೋಸ್ ಮಾಡಿ ಅದನ್ನು ಬೇಯಿಸ್ಕೋಬೇಕು. ಅದಾದಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ದಂತಹ ದಾಲನ್ನು ಸೇರಿಸ್ಬಿಟ್ಟು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಕ್ಕಂಥದ್ದು. ಎಷ್ಟು ಬೇಕಿರುತ್ತೋ ಅಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ತಡಕ ಕೂಡ ರೆಡಿ ಆಗುತ್ತೆ. ಇವಾಗ ಜೀರಾ ರೈಸ್ ಕೂಡ ರೆಡಿ ಆಗಿದೆ, ವಿಷಲ್ ಕೂಡ ಬಿಟ್ಟಿದೆ. ನನ್ನ ಮಕ್ಕಳಿಗೆ ಟೈಮ್ ಆಗಿತ್ತು, ಸರ್ವ್ ಮಾಡಬೇಕಿತ್ತು, ಹಾಗಾಗಿ ಅದನ್ನು ಓಪನ್ ಮಾಡಿದೆ. ನೋಡಿ ಈ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೆ ರೆಡಿ ಆಗಿಬಿಡುತ್ತೆ. ಒಂಥರ ಡಿಫ್ರೆಂಟಾಗಿ ನೇಮ್ಗಳು, ಡಿಫ್ರೆಂಟ್ ಹೆಸರುಗಳೆಲ್ಲ ಹೇಳ್ಬಿಟ್ಟು ಕೊಟ್ಟರೆ ಮಕ್ಕಳಿಗೆ ತುಂಬ ಖುಷಿಯಾಗಿ ತಿಂತಾರೆ. ಹಾಗಾಗಿ ನಾರ್ಮಲ್ ರೈಸನ್ನು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಸ್ವಲ್ಪ ಫ್ಲೇವರ್ಫುಲ್ಲಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಉದುರಾಗಿ ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ದಾಲ್ ತಡ್ಕ ಬದಲು ವೆಜಿಟೇಬಲ್ನು ಸಹ ಸೇರಿಸ್ಬಿಟ್ಟು ನಾವು ಮಾಡ್ಕೋಬೋದು, ಅದನ್ನು ಸಹ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಈ ಮಾರ್ನಿಂಗ್ ಟೈಮಲ್ಲಿ ಇದ್ರ ಜೊತೆ ಏನಾದ್ರೂ ಸಲಾಡ್ಸ್ ಎಲ್ಲ ಕೊಟ್ಟರೆ ಅಷ್ಟೊಂದು ಇಂಟ್ರೆಸ್ಟಾಗಿ ತಿನ್ನಲ್ಲ. ಯಾಕಂದರೆ ಈಗ ನಾನು ರೈಸನ್ನು ಏನು ಸರ್ವ್ ಮಾಡಿದ್ದೀನಿ ಅದನ್ನು ಕೂಡ ಅವರು ನಾವು ಕೂತ್ಕೊಂಡು ತಿನ್ನಿಸಿಲ್ಲ ಅಂತ ಹೇಳಿದ್ರೆ ಅದನ್ನು ಸಹ ಅಷ್ಟನ್ನು ಅವರು ತಿನ್ನೋದಿಲ್ಲ. ಹಾಗಾಗಿ ಏನು ಮಾಡ್ತೀನಿ, ಆ ಸಲಾಡ್ಸ್ ಎಲ್ಲ ಏನಾದ್ರು ಇರುತ್ತಲ್ವ ಅದನ್ನು ತಿನ್ನಿಸ್ಲೇಬೇಕಲ್ವ. ಮಧ್ಯಾಹ್ನ ಟೈಮ್ ಬಾಕ್ಸ್ಗೆ ಪ್ಯಾಕ್ ಮಾಡಿಬಿಟ್ರೆ ಲಂಚ್ ಟೈಮಲ್ಲಿ ತಿಂತಾರೆ. ಇಲ್ಲ ಅಂತ ಹೇಳಿದ್ರೆ ಈ ಫ್ರೀ ಟೈಮಲ್ಲಿ ಎಲ್ಲ ಸ್ನ್ಯಾಕ್ಸ್ ಟೈಮಿಗೆಲ್ಲ ಬಿಡ್ತಾರಲ್ವ, ಆವಾಗ ಮಾಡಿಕೊಟ್ರೆ ತಿಂತಾರೆ. ಜಸ್ಟ್ ನಾನು ಬಾಕ್ಸ್ಗೂ ಕೂಡ ಸ್ವಲ್ಪ ತಣ್ಣಗಾಗಲಿ ಅಂತ ಹಾಕ್ಬಿಟ್ಟು ಅವ್ರಿಗೂ ಸಹ ತಿನ್ನಿಸಿ ಕಳಿಸಿದ್ದಾಯಿತು. ಮಕ್ಕಳೆಲ್ಲ ಹೋದ್ಮೇಲೆ ನಾನು ಆವಾಗಲೇ ಇದನ್ನೆಲ್ಲ ತೆಗೆದುಬಿಟ್ಟಿದ್ದೆ. ಬಟ್ ಇದು ರೂಮ್ ಎಲ್ಲ ಕ್ಲೀನ್ ಮಾಡಿರಲಿಲ್ಲ. ಸೊ ಇದನ್ನು ಸಹ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಂತೋಷ್ ಅವ್ರು ಇನ್ನೂ ಟಿಫನ್ಗೆ ಬಂದಿರಲಿಲ್ಲ. ಅವ್ರು ಬರುವಷ್ಟರಲ್ಲಿ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಅದನ್ನು ಸಹ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ನಾನು ಮೊದಲೇ ಒನ್ ಟೈಮ್ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಈ ಅಮಾವಾಸ್ಯೆ ಹುಣ್ಣಿಮೆಗಳು ಹಿಂದಿನ ದಿನವೇ ನಾನು ಏನು ಮಾಡ್ತೀನಿ, ಪೂರ್ತಿಯಾಗಿ ಕ್ಲೀನನ್ನು ಮಾಡ್ಕೊಳ್ತೀನಿ. ಮತ್ತು ಬೆಡ್ ಸ್ಪ್ರೆಡ್ಡು, ಸೋಫಾ ಕವರ್ಸು ಎಲ್ಲನೂ ಸಹ ತೆಗೆದುಬಿಡ್ತೀನಿ. ಯಾಕಂತ ಹೇಳಿದ್ರೆ ಅದು ಫಂಗಸ್ ಆಗ್ತಾನೆ ಇರುತ್ತೆ ಪದೇ ಪದೇ. ಏನಾದರೂ ಒಂದು ಇವಾಗ ಚಳಿಗಾಲ ಇರೋದ್ರಿಂದ ಮಕ್ಕಳಿಗೇನಾದರೂ ಇನ್ಫೆಕ್ಷನ್ಸ್ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅವಾಗವಾಗನೇ ತೆಗೆದುಬಿಟ್ಟು ಬೇರೆ ಬೇರೆ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ. ಹಾಗಾಗಿ ಇದು ಆವಾಗ ಪರಿಣಿ ತುಂಬ ಚಿಕ್ಕವನಿರಬೇಕಾದ್ರೆ ಹಾಸಿಗೆಗೆ ಏನಾದ್ರೂ ಇದು ಸುಸು ಎಲ್ಲ ಮಾಡಿದ್ರೆ ಅಥವಾ ಮಕ್ಕಳು ಹೇಗೆ ಹಾಸಿಗೆ ಮೇಲೆ ಕುತ್ಕೊಂಡು ಗಲೀಜು ಮಾಡಿದ್ರೆ, ನೀರೇನಾದರೂ ಮಾಡಿದ್ರೆ ಒಳಗಡೆ ಎಲ್ಲ ಇಳಿಯುತ್ತೆ ಅಂತೇಳಿ ಹಾಕ್ಕೊಂಡಿದ್ದೆ. ಅಥವಾ ಹಾಸಿಗೆ ಮೇಲೆಲ್ಲ ಕುತ್ಕೊಂಡು ನೀರೇನಾದರೂ ಚೆಲ್ಲಿದ್ರೆ ಒಳಗಡೆ ಇಳಿಯುತ್ತೆ ಅಂತೇಳಿ ಇದನ್ನು ಯೂಸ್ ಮಾಡ್ತಿದ್ದೆ. ಬಟ್ ಇವಾಗ್ಲೂ ತೆಗಿಲಿಲ್ಲ. ಅದು ಏನಾದರೂ ಧೂಳಿನ ಅಂಶ ಏನಾದರೂ ನೋಡಿ, ಇವಾಗ ಎಷ್ಟೊಂದು ಡಸ್ಟ್ ಬರ್ತಾ ಇದೆ, ಅದು ಅದರಲ್ಲೇ ಇರುತ್ತೆ, ಹಾಸಿಗೆ ಒಳಗಡೆ ಎಲ್ಲ ಹೋಗೇ ಇರೋದಿಲ್ಲ, ಚೆನ್ನಾಗಿರುತ್ತೆ ಅಂತೇಳಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಸಂತೋಷ್ ಅವ್ರು ಸಹ ಟಿಫನ್ಗೆ ಅಂತ ಹೇಳ್ಬಿಟ್ಟು ಬಂದರು. ಅವ್ರಿಗೂ ಹಾಕೊಟ್ಬಿಟ್ಟು ಇನ್ನೇನು ನಾನು ತಿನ್ಬಿಡೋಣ ಅಂತೇಳಿ ಅವ್ರು ತಿಂದಾಗಿತ್ತು. ಅಷ್ಟರಲ್ಲಿ ನಾನು ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ತಟ್ಟೆಗೆ ಹಾಕ್ಕೊಂಡು ಬಂದಿದ್ದಾಯಿತು. ಸ್ವಲ್ಪ ಹೊತ್ತು ಹಾಗೇ ಮಾತಾಡ್ಕೊಂಡು ಮಾತಾಡ್ತಾ ಕುತ್ಕೊಂಡು ನಾನು ಸಹ ಟಿಫನ್ ಎಲ್ಲ ಮುಗಿಸಿದ್ದಾಯಿತು. ಮಂಡಿಲೇನಾದರೂ ಆಯಿತು ಅಂತ ಹೇಳಿದ್ರೆ ಅದೆಲ್ಲ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಮುಗಿಸ್ಕೊಂಡು ಅದು ಇನ್ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ. ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿರಲಿಲ್ಲ, ಅದನ್ನು ಸಹ ರೆಡಿ ಮಾಡಿ ಇಟ್ಬಿಟ್ಟು ಮತ್ತು ಅಡುಗೆ ಮನೆ ಎಲ್ಲನೂ ಸಹ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಹಾಗೆಯೇ ಬಿಟ್ಟು ಬಂದುಬಿಟ್ಟಿದ್ದೆ. ಸೊ ಅದನ್ನು ಸಹ ಎಲ್ಲನೂ ಕ್ಲೀನ್ ಮಾಡಿಬಿಡೋಣ. ಪಾತ್ರೆಗಳೆಲ್ಲ ತೊಳಿಬೇಕಿತ್ತಲ್ವ. ಸೊ ಹಾಗಾಗಿ ಒಟ್ಟಿಗೆ ತಗೊಂಡ್ಬಿಟ್ಟು ಪಾತ್ರೆಗಳೆಲ್ಲ ತೊಳ್ಕೊಬಿಡೋಣ ಅಂತೇಳ್ಬಿಟ್ಟು ಎಲ್ಲರದ್ದು ಟಿಫನ್ ಆದಮೇಲೆ ನಾನು ಸಾಮಾನ್ಯವಾಗಿ ರೆಡಿ ಮಾಡ್ಕೊಳ್ತೀನಿ. ಅಲ್ಲಿ ತನಕ ಪದೇ ಪದೇ ಸ್ಪೂನ್ಗಳು ತೆಗೆಯೋದು ಅದೆಲ್ಲ ಮಾಡ್ತಾನೆ ಇರ್ತಾರೆ. ಎಲ್ಲರದ್ದು ಟಿಫನ್ ಎಲ್ಲ ಆದಮೇಲೆ ರೆಡಿ ಮಾಡಿಕೊಂಡ್ರೆ ಅಷ್ಟೊಂದು ಗಲೀಜೇನು ಆಗೋದಿಲ್ಲ. ಮತ್ತು ಇನ್ನು ಮಧ್ಯಾಹ್ನದ ತನಕ ಅಷ್ಟೊಂದು ಏನಿರಲ್ಲ ಅಂತೇಳ್ಬಿಟ್ಟು ಏನು ಮಾಡಿದೆ, ಎಲ್ಲನೂ ರೆಡಿ ಮಾಡಿಕೊಂಡೆ.
ಮತ್ತು ಒನ್ ಟೈಮು ನೈಟು ಮಲ್ಕೊಳ್ಬೇಕಾದ್ರೆ ಒನ್ ಟೈಮ್ ನೀಟಾಗಿ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಬೆಳಗ್ಗೆ ಟಿಫನ್ ಆದ ತಕ್ಷಣ ಏನು ಮಾಡ್ತೀನಿ, ಸ್ಟವನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಮತ್ತು ಆಫ್ಟರ್ನೂನು ಅಥವಾ ಈವ್ನಿಂಗ್ ಎಲ್ಲ ಅಷ್ಟೊಂದು ಸ್ಟವ್ ಗಲೀಜಾಗಿರಲ್ಲ, ಮಾರ್ನಿಂಗ್ ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ. ಹಾಗಾಗಿ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಒಂದು ಕಡೆ ಪಾತ್ರೆನೆಲ್ಲ ತೆಗೆದು ಹಾಕ್ಕೊಂಡೆ. ಹಾಗೆ ಅವರು ಸ್ವಲ್ಪ ಟೀ ಬೇಕಿತ್ತಂತ ಕೇಳಿದ್ರೆ, ಸರಿ ಇನ್ನೇನು ಹೇಗೂ ಪಾತ್ರೆ ಎಲ್ಲ ತಿಕ್ಕಲೇಬೇಕಲ್ಲ, ಟೀ ಎಲ್ಲ ಮಾಡಿ ಕೊಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಟ್ಬಿಟ್ಟು ಪಾತ್ರೆಗಳನ್ನೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ದೇವ್ರ ಸಾಮಾನು ಅದೆಲ್ಲನೂ ಸಹ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಮತ್ತು ಈ ಎಂಜಲೊಳಗಡೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಳಕ್ಕಾಗುತ್ತೆ ಅಂತೇಳಿ ಫಸ್ಟ್ ಎಲ್ಲ ಸಿಂಕ್ ಏರಿಯಾ ಎಲ್ಲವನ್ನು ಕ್ಲೀನ್ ಮಾಡಿಬಿಟ್ಬಿಟ್ಟು, ಇದಾದಮೇಲೆ ದೇವ್ರ ಸಾಮಾನೆಲ್ಲ ತೊಳ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮತ್ತು ಎಲ್ಲನೂ ಸಹ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ಸಹ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಚಿಕ್ಕವನ್ನ ಕರ್ಕೊಂಡು ಬರೋಕ್ಕೆ ಅಂತೇಳ್ಬಿಟ್ಟು ಹೋಗಿದ್ರ. ಹಾಗೆಯೇ ಅಲ್ಲಿ ಡಿಕ್ಕಿಯಲ್ಲಿ ಫ್ರೂಟ್ ಮಡಗ್ಬಿಟ್ಟಿದ್ದೀನಿ ಅಂತೇಳ್ಬಿಟ್ಟು ತಗೊಂಡು ಬಂದರು. ಬ್ಲೂಬೆರೀಸು ಬಂದಿತ್ತು ಮಾರ್ಕೆಟ್ಗೆ. ಮತ್ತು ಆ ಥರ ಏನಾದರೂ ಸೀಸನಲ್ ಫ್ರೂಟ್ಸ್ಗಳು ಚೆನ್ನಾಗಿ ಸಿಕ್ತು ಅಂತ ಹೇಳಿದಾಗ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದು ಇಟ್ಕೊಂಡಿರ್ತೀವಿ. ಒಂದು ಬಾಕ್ಸೇ ತೊಗೊಂಡು ಬಂದಿದ್ರು. ಹೇಗೂ ಬೇರೆ ಬೇರೆ ಫ್ರೂಟ್ಸ್ಗಳು ತೊಗೊಂಡು ಬರಲೇಬೇಕಲ್ಲ. ಸೊ ಸೀಸನಲ್ಲಾಗಿ ಇದು ಸಾಮಾನ್ಯವಾಗಿ ಯಾವಾಗಲೂ ಸಹ ಸಿಗೋದಿಲ್ಲ. ಯಾವಾಗ ಸಿಗುತ್ತೋ ಅವಾಗ ಏನು ಮಾಡ್ಕೊಳ್ತೀವಿ, ತೊಗೊಂಡು ಬಂದು ಇಟ್ಕೊಳ್ತೀವಿ. ಚಿಕ್ಕವನು ಬಂದಿದ್ದ, ಸೊ ದೊಡ್ಡವನು ಕರ್ಕೊಂಡು ಬಂದಿರಲಿಲ್ಲ. ಹಾಗೆ ಅವನು ಸಹ ಪಿಕ್ ಮಾಡಿಕೊಂಡು ತರಕಾರಿ ತಗೊಂಡು ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸೊ ತರಕಾರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಫ್ರಿಜ್ಜನ್ನು ಸಹ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ತರಕಾರಿ ತಂದಮೇಲೆ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು. ಹಾಗೆಯೇ ಚಿಕ್ಕವನು ಹೋದ್ರೆ ಏನು ಮಾಡ್ತಾನೆ, ಹೊರಗಡೆ ಏನಾದ್ರೂ ನೋಡಿದ್ರೆ ಅದು ಬೇಕು ಇದು ಬೇಕಂತ ಕೇಳ್ತಾ ಇರ್ತಾನೆ. ಅದು ಸಮೋಸ ನೋಡಿಬಿಟ್ಟು ಸಮೋಸ ಬೇಕಂತ ಕೇಳಿದ್ನಂತೆ. ಮತ್ತು ಇನ್ನೇನು ಮಾಡೋದು ಅಂತೇಳಿ ಒಂದು 4 ಪೀಸನ್ನು ತಗೊಂಡು ಬಂದಿದ್ರು. ಇಷ್ಟ ಅಂಥೇಳಿ ಯಾವುದನ್ನು ಸಹ ಜಾಸ್ತಿ ತಿನ್ನಲ್ಲ, ಲಿಮಿಟಾಗಿ ಎಷ್ಟು ಬೇಕಿರುತ್ತೋ ಅಷ್ಟೇ ತಿಂತೀವಿ ಅಷ್ಟೇ. ಸೊ ಮತ್ತು ಮಶ್ರೂಮ್ಸು ಅದೆಲ್ಲನೂ ಸಹ ತಂದಿದ್ರು. ನಾನು ಪದೇ ಪದೇ ಇದನ್ನೇ ತಂದರೆ ಏನು ರೆಸಿಪೀಸ್ ಅಂತ ಮಾಡೋದು ಅಂತ ಕೇಳಿಕೊಂಡು ಅದನ್ನೆಲ್ಲ ತೆಗೆದಿಕ್ತಾ ಇದ್ದೆ. ಮತ್ತು ಇದನ್ನೆಲ್ಲ ನಾನು ನಾರ್ಮಲಾಗಿ ಯಾವ ರೀತಿಯಾಗಿ ಸ್ಟೋರ್ ಮಾಡ್ಕೊಳ್ತೀನೋ, ನೀರಿಗೆಲ್ಲ ಹಾಕಿ 1-2 ಅವರ್ ನೆನೆಸ್ಬಿಟ್ಟು ಉಪ್ಪು ಮತ್ತು ಸೋಡಾ ಪೌಡ್ರೆಲ್ಲ ಹಾಕಿಬಿಟ್ಟು ನೆನೆಸ್ಬಿಟ್ಟು ಆಮೇಲೆ ತೆಗೆದು ಇಟ್ಕೊಳ್ತಕ್ಕಂಥದ್ದು. ಸೊ ಹಾಗಾಗಿ ಏನೇನು ತಂದಿದ್ರು ಅಂತ ಚೆಕ್ ಮಾಡ್ತಾಯಿದ್ದೆ. ನಾನು ಹೋದರೆ ಸ್ವಲ್ಪ ಡಿಫ್ರೆಂಟಾಗಿ ತರಕಾರಿಗಳನ್ನ ತಗೊಂಡು ಬರ್ತೀನಿ, ಯಾವ್ದು ಯೂಸ್ ಮಾಡಿದ್ದೀನಿ ಯಾವ್ದು ಯೂಸ್ ಮಾಡಿಲ್ಲ, ಈ ವೀಕ್ ಯಾವುದನ್ನು ಯೂಸ್ ಮಾಡೋಣ ಅಂಥೇಳಿ. ಬಟ್ ಅವರೇ ಹೋದರೆ ಅದೇ ತಂದಿರ್ತಾರೆ. ಬಟ್ ಅದನ್ನು ಕೇಳ್ತಾ ಇದ್ದೆ, ಅದಕ್ಕೆ ಹೇಳಿದ್ದು ನೀನೇ ಬಂದು ಯಾವ್ದು ಬೇಕು ಅಂತ ತಗೋ ಅಂತೇಳಿ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ, ತಂದ್ಬಿಟ್ಟಿದ್ರಲ್ವ, ಸೊ ಅದನ್ನು ಸಹ ತೆಗೆದು ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ತೆಗೆದು ಇಟ್ಕೊಳ್ತಾ ಇದ್ದೆ. ಅಷ್ಟೊಂದು 2 ಅವರು ನೀರಿಗೆ ಅದನ್ನು ನೆನೆಸಿರ್ತೀನಿ. ಅದೆಲ್ಲ ನೆನೆಸಿ ಕ್ಲೀನ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ದೇವ್ರ ಸಾಮಾನು ಕೂಡ ಅಲ್ಲೇ ತೊಳೆದು ಸ್ವಲ್ಪ ಎಲ್ಲನೂ ನೀರಿರೋದೆಲ್ಲ ಹೋಗಲಿ ಅಂತೇಳಿ ಬಿಟ್ಟಿದ್ದೆ. ಸೊ ಹಾಗಾಗಿ ಅದನ್ನು ದೇವ್ರ ಮನೇಲಿ ಇಟ್ಬಿಡೋಣ, ನಾಳೆ ಪೂಜೆಗೆ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ತೆಗೆದು ಇಟ್ಬಿಟ್ಟು ಅಷ್ಟರಲ್ಲಿ ತರಕಾರಿಗಳು ಸಹ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡು ಬಾಕ್ಸ್ಗೆ ಹಾಕ್ಕೊಂಡಿದ್ದಾಗಿತ್ತು. ಸರಿ ಅಂತೇಳಿ ಅದನ್ನು ಸಹ ಏನು ಮಾಡಿದೆ, ಎಲ್ಲವನ್ನು ನೀಟಾಗಿ ಜೋಡಿಸಿಟ್ಕೊಂಡೆ. ನಮ್ಗೆ ಏನೇನು ಬೇಕಿರುತ್ತೆ ಅದನ್ನು ನೀಟಾಗಿ ತೆಗೆದು ಇಟ್ಕೊಬಿಟ್ರೆ ಮತ್ತು ಮಾರ್ನಿಂಗ್ ಎದ್ದ ತಕ್ಷಣ ಏನು ತಗೊಳ್ಳೋದು ಏನು ಬಿಡೋದು ಅದೆಲ್ಲ ಕನ್ಫ್ಯೂಸ್ ಇರಲ್ಲ. ಸೊ ಹಾಗಾಗಿ ಏನು ಮಾಡೋಂಥದ್ದು, ಈಗಲೇ ಎಲ್ಲನೂ ಡಿವೈಡ್ ಮಾಡಿ ನೀಟಾಗಿ ಇಟ್ಕೊಂಡ್ಬಿಡ್ತೀನಿ. ಸಣ್ಣ ತರಕಾರಿಗಳೇನಿರುತ್ತೋ ಅದನ್ನು ಬಾಕ್ಸ್ಗಳಿಗೆ ಹಾಕಿ ಇಟ್ಕೊಳ್ತೀನಿ. ದೊಡ್ಡ ತರಕಾರಿಗಳೇನಿರುತ್ತೋ ಅದನ್ನು ರ್ಯಾಕ್ಗೆ ಹಾಕಿ ಇಟ್ಕೊಬಿಡ್ತೀನಿ. ರ್ಯಾಕ್ಗಾಗಿ ಇಟ್ಕೊಂಡ್ರೆ ಡೈರೆಕ್ಟ್ ತೆಗಿಬೋದಂತ. ದೊಡ್ಡದೆಲ್ಲ ಬಾಕ್ಸ್ಗೆ ಹಾಕ್ಕೊಳಕ್ಕೆ ಹೋದರೆ ಕಟ್ ಮಾಡಿ ಇಟ್ಕೋಬೇಕು. ಮತ್ತು ಕಟ್ ಮಾಡಿ ಇಟ್ಬಿಟ್ರೆ ಅಷ್ಟೊಂದು ಫ್ರೆಶ್ ಆಗೆಲ್ಲ ಇರೋದಿಲ್ಲ, ಅವಾಗ ಕಟ್ ಮಾಡ್ಕೊಳ್ಳುವಷ್ಟು. ನಾಳೆಗೆ ಏನಾದರೂ ಯೂಸ್ ಮಾಡೋದಿತ್ತು, ನೈಟ್ ಕಟ್ ಮಾಡಬೇಕು ಅನ್ನೋದಿದ್ದರೆ ಮಾಡ್ಕೊಳ್ತೀನಿ. ಫಸ್ಟ್ ತಂದ ತಕ್ಷಣವೇ 1 ವೀಕ್ ಅಂತೆಲ್ಲ ಏನು ಕಟ್ ಮಾಡಿ ಇಡೋದಿಲ್ಲ. ಮತ್ತು ಬ್ಲೂಬೆರೀಸು ಹೊರಗಡೆ ಇಟ್ಟರೆ ಅಷ್ಟೊಂದು ಚೆನ್ನಾಗಿರಲ್ಲ, ಫ್ರೆಶ್ ಇರಲ್ಲ ಅಂಥೇಳಿ ಅದನ್ನು ಸಹ ಏನು ಮಾಡ್ತಾಯಿದ್ದೀನಿ, ನೀಟಾಗಿ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಾನು ಫ್ರಿಜ್ಜನ್ನು ನಾನು ಇಟ್ಕೊಳ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ಒಂದು ವಿಡಿಯೋ. ಎಲ್ಲರಿಗೂ ಸಹ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋವನ್ನು ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.